ಸ್ನೇಹಿತರೆ, ಸಾಮಾನ್ಯವಾಗಿ ಸೀಬೆ ಅಂತ ಹೇಳಿದ್ರೆ ಗೊತ್ತಿರ್ಬೋದು. ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಫೇಮಸ್ ಅಂತ ಹೇಳಿದ್ರೆ ನಾವೆಲ್ಲ ಚಿಕ್ಕ ಮಕ್ಕಳಿದ್ದಾಗ ಎಲ್ಲಾದ್ರೂ ಸಿಕ್ಕಾಪಟ್ಟೆ ಗೆನ್ಮೆಗಳಲ್ಲಿ ಅಲ್ಲಿ ಇಲ್ಲಿ ಒಂದೊಂದು ಗಿಡಗಳು ಇರ್ತಾ ಇತ್ತು, ನಾಟಿ ಗಿಡಗಳು. ಸೊ ಅದ್ರಲ್ಲಿ ಕಿತ್ಕೊಂಡು ತಿಂತಾ ಇದ್ರೆ ಈಗಿನ ಕಾಲದ ಮಕ್ಕಳಿಗೆ ಏನಂತ ಹೇಳಿದ್ರೆ ಇಲ್ಲೆಲ್ಲಾದ್ರೂ ತೋಟದಲ್ಲಿ ಇದೆ ಅಂದ್ರೂ ತಿನ್ನೋದಿಲ್ಲ. ಬಟ್ ಏನಂತ ಹೇಳಿದ್ರೆ ಒಂದು ವಿಚಾರ, ಇತ್ತೀಚಿನ ದಿನಗಳಲ್ಲಿ ಒಂದು ಆಪಲ್ಗಳಿಗೆ ಅದಕ್ಕೆಲ್ಲ ಹೋದ್ರೆ ಇನ್ನ ರೇಟ್ಗಳೆಲ್ಲ ನೋಡೋದಾದ್ರೆ ಗಗನದಲ್ಲಿ ಇರ್ತವೆ. ಬಟ್ ಏನಂತ ಹೇಳಿದ್ರೆ ಒಂದು ಮೀಡಿಯಂ ರೇಂಜ್ ಅಲ್ಲಿ ಸಿಗುವಂತ ಒಂದು ಹಣ್ಣು, ಹೆಚ್ಚಿನ ವಿಟಮಿನ್ಸ್ ಜೊತೆಗೆ ಸಿ ವಿಟಮಿನ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಏನು ಶುಗರ್ ಪೇಷಂಟ್ಗಳು ಸಹ ತಿಂತಾರೆ, ಇದನ್ನ ಏನು ತೊಂದರೆ ಇಲ್ಲ ಅಂತ ಹೇಳ್ತಾರಲ್ವಾ. ಸೊ ಆ ತರ ಒಂದು ಸೀಬೆ ಕೃಷಿ ಸ್ನೇಹಿತರೆ. ಸೀಬೆ ಕೃಷಿ ಅಂತ ಹೇಳಿದ್ರೆ ನಿಮ್ಗೆ ಇನ್ನೊಂದು ಮುಖ್ಯವಾಗಿ ನೆನಪಾಗೋದೇನೆ ಅಂತ ಹೇಳಿದ್ರೆ, ಮೊದಲೆಲ್ಲ ಬಂದು ವೈಟ್ ಕಲರ್ದು ಒಂದು ಬರ್ತಾ ಇತ್ತು, ನಾಟಿಕಾಯಿ ಒಂದು ಬರ್ತಾ ಇತ್ತು. ಅದ್ ಬಿಟ್ರೆ ಅದಾದ್ಮೇಲೆ ತೈವಾನ್ ಪಿಂಕ್ ಅಂತ ಬಂತು. ಆಮೇಲೆ ಇನ್ನೊಂದು ಯಾವ್ದೋ ಅಲಹಾಬಾದ್ ವೈಟ್ ಅಲ್ಲ ಸರ್, ಅಲಹಾಬಾದ್ ಅಂತ ಹೇಳ್ಬಿಟ್ಟು ಒಂದು ವೆರೈಟಿ ಬಂತು. ಸೊ ಈ ವೆರೈಟಿಗಳೆಲ್ಲ ಸುಮಾರು ಜನ ನೋಡಿರೋದಾಗಿದೆ. ಈಗ ಬಂದು ಟ್ರೆಂಡಿಂಗ್ ಅಲ್ಲಿ ಇರುವಂತದ್ದು, ಜೊತೆಗೆ ಪಲ್ಪ್ ಜಾಸ್ತಿ ಇರುತ್ತೆ, ಬೀಜ ಕಡಿಮೆ ಇರುತ್ತೆ, ಜೊತೆಗೆ ಟೇಸ್ಟ್ನು ಅಷ್ಟೇ ಅಲ್ಟಿಮೇಟ್ ಆಗಿರುತ್ತೆ. ಅದೇ ಬಂದು ನಿಮ್ಗೆ ಇದು ಜಾಪನೀಸ್ ರೆಡ್ ಡೈಮಂಡ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕೃಷಿನ ಒಂದು ಬೆಂಗಳೂರು ಗೊತ್ತಿರುತ್ತಲ್ಲ ಎಂತ ಕಮರ್ಷಿಯಲ್ ಏರಿಯಾ ಅಂತ ಹೇಳ್ಬಿಟ್ಟು. ಸೊ ಬೆಂಗಳೂರಲ್ಲಿ ಇದ್ರೇನು ಸಹ ಕೃಷಿನ ಬೆಳೆದಿರ ಈ ಒಂದು ಜಾಪನೀಸ್ ರೆಡ್ ಡೈಮಂಡ್ ನ ಬೆಳೆದಿರ್ತಾರೆ. ಆ ರೈತರ ಜೊತೆ ಇನ್ನಷ್ಟು ಮಾಹಿತಿ ತಗೋಣ ಬನ್ನಿ, ಯಾವ ರೀತಿ ಮಾಡಿದ್ರು, ಏನೆಲ್ಲ ಒಂದು ಇದನ್ನ ಸ್ಟೆಪ್ಸ್ ತಗೊಳ್ತಾರೆ ಈ ಒಂದು ಕೃಷಿ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತೆ ನಿಮ್ಮೂರು, ನಿಮ್ ಪರಿಚಯ ಮಾಡ್ಕೊಳ್ಳಿ. ನಮ್ಮ ಹೆಸರು ಭಾರ್ಗವ್ ಅಂತ, ಇಲ್ಲಿ ಹಂದೇನಹಳ್ಳಿ, ಆನೇಕಲ್ ತಾಲೂಕು. ಸರ್ ಈಗ ನಾನು ಹಿಂದ್ಗಡೆ ನೋಡ್ತಾ ಇದ್ದೀನಿ, ಯಾವ್ದೋ ಒಂದು ದೊಡ್ಡದಾಗ ಒಂದು ಅಪಾರ್ಟ್ಮೆಂಟ್ ಆಗಿದೆ. ಸೊ ಜನಗಳಿಗೆ ಕಾಣಿಸ್ತಾ ಇರ್ಬೋದು, ಸುತ್ತಮುತ್ತ ಎಲ್ಲ ಆಲ್ಮೋಸ್ಟ್ ಇದೆ. ಸರ್ ಕೃಷಿನ ಇನ್ನ ಮಾಡ್ಕೊಂಡ್ ಬಂದಿದ್ರೆ ಇಂಥ ಕಮರ್ಷಿಯಲ್ ಏರಿಯಾದಲ್ಲಿ, ಏನ್ ಸರ್ ಇದಕ್ಕೆ ಒಂದು ಇದು? ಸರ್ ಇದು ಮೈನ್ ಮುಂಚೆ ನಾವೆಲ್ಲ ಹೊಲ ಮಾಡ್ತಿದ್ದು, ನಮ್ಮ ತಾತವರೆಲ್ಲ ಹೊಲ ಮಾಡ್ತಾ ಇದ್ದಿದ್ದು. ಆಮೇಲೆ ಯಾರು ಇದು ಕೃಷಿ ಮಾಡಕ್ಕೆ ಅವ್ರ ಕೈಲಿ ಆಗ್ತಾ ಇಲ್ಲ ಅಂದ್ಬಿಟ್ಟು ಬೇರೆಯವ್ರಿಗೆ ಇದು ಕೊಟ್ಬಿಟ್ಟಿದ್ವಿ ನಾವು, ಕೊಟ್ಬಿಡಿ. ಸೊ ಅವರು ಒಂದು 2 ವರ್ಷ 3 ವರ್ಷ ಮಾಡಿದ್ರು. ಆಮೇಲೆ ಅವ್ರು ಬಿಟ್ರು. ಸುತ್ತ ಅಪಾರ್ಟ್ಮೆಂಟ್ ಎಲ್ಲ ಬರಕ್ ಶುರು ಆಯ್ತು. ಅವರು ನಮ್ಗೆ ಸ್ವಲ್ಪ ಜಾಸ್ತಿ ಫೋರ್ಸ್ ಮಾಡಕ್ ನೋಡಿದ್ರು. ಸೊ ಸುಮ್ಮನೆ ಯಾಕೆ ಅಂದ್ಬಿಟ್ಟು ಸ್ವಲ್ಪ ನಮ್ಮ ಫ್ರೆಂಡು ಈ ಸೀಬೆ ಕೃಷಿ ಮಾಡಿದ್ರು. ಅವ್ರ ಹತ್ರ ಸ್ವಲ್ಪ ಮಾಹಿತಿ ತಗೊಂಡು ನಾವು ಇದನ್ನ ಸ್ಟಾರ್ಟ್ ಮಾಡ್ತಾ ಬರ್ತಾ ಇದ್ದೀರಾ. ನಮ್ಗೆ ಆಕ್ಚುಲಿ ಇದ್ರ ಬಗ್ಗೆ ಏನೋ ಅಷ್ಟೊಂದು ನಾಲೆಡ್ಜ್ ಇರ್ಲಿಲ್ಲ ಫಸ್ಟ್. ನಾವು ಬೇಸಿಕಲಿ ನಮ್ಮ ಪ್ರೊಫೆಷನ್ ಬೇರೆ. ಇಲ್ಲಿ ಈಗ ಒಂದು 2 years ಆಯ್ತು ಇಲ್ಲಿ ಸ್ಟಾರ್ಟ್ ಮಾಡಿ. ಆಗ ಲಾಸ್ಟ್ 2024 ಆಗಸ್ಟ್ ಅಲ್ಲಿ ಪ್ಲಾಂಟೇಶನ್ ಮಾಡಿದ್ದು. ಇವಾಗ ಸೆಕೆಂಡ್ ಕ್ರಾಪ್ ಇದು. ಓಕೆ ಸರ್, ಈಗ ನೀವು ಬರೀ ಈ ಒಂದು ಕೃಷಿನೇ ಮಾಡ್ಕೊಂಡಿದ್ದೀರಾ ಅಥವಾ ನೀವೇನಾದ್ರು ವರ್ಕ್ ಏನಾದ್ರು ಮಾಡ್ತೀರಾ ಸರ್? ನಾವು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಜೊತೆಗೆ ಹೆಂಗೆ ಸರ್ ಇದು ಮೇಂಟೆನೆನ್ಸ್ ಎಲ್ಲ ಮ್ಯಾನೇಜ್ ಮಾಡ್ಬೇಕು ಸರ್? ನಮ್ಗೆ ಸ್ವಲ್ಪ ಹೆಲ್ಪಿಂಗ್ ಹ್ಯಾಂಡ್ ಇದ್ದಾರೆ. ಸೊ ಅದರಿಂದ ನಾವು ಸ್ವಲ್ಪ ಮೇನ್ ಏನಾದ್ರು ಹೇಳ್ಕೊಟ್ರೆ ಮಾಡುವಂತವ್ರು ನಮ್ಮ ಅಂಕಲ್ ಒಬ್ರು ಇದ್ದಾರೆ. ಸೊ ಮ್ಯಾನೇಜ್ ಮಾಡ್ಕೊಳ್ತಾರೆ. ಮಾರ್ಕೆಟಿಂಗ್ ಟೈಮ್ ಅಲ್ಲಿ ನೀವು ಮಾರ್ಕೆಟಿಂಗ್ ಎಲ್ಲ ಡೈಲಿ ನಮ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅವ್ರು ಇರ್ತಾರೆ ಇಲ್ಲಿ. ಬಟ್ ಹೆಂಗೆ ಅಂದ್ರೆ ಲೇಬರ್ಸ್ ಎಲ್ಲ ಮ್ಯಾನೇಜ್ ಮಾಡೋದೆಲ್ಲ ಅವ್ರೆ. ಬಟ್ ಮೈನು ನಾವು ಯಾವ ಟೈಮ್ ಏನ್ ಮಾಡ್ಬೇಕು ಇವೆಲ್ಲ ಜಸ್ಟ್ ಸಿಬೇಕಾಗಿ ಕೆಲವೊಬ್ರಿಗೆ ಮಾಹಿತಿ ಇಲ್ದಿರ ಪಾಪ ಅಲ್ಲಿ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ಬಿಟ್ಟು ತಗೊಬಂದು ಇಟ್ಬಿಡ್ತಾರೆ. ಗಿಡ ಕೊಟ್ಮೇಲೆ ಅವರು ಪತ್ತೆನೇ ಇರಲ್ಲ ಈ ಸೈಡು. ಸೊ ಅಂತವ್ರಿಗೆ ಏನ್ ಹೇಳೋದಂದ್ರೆ, ಸ್ವಲ್ಪ ಯಾರಾದ್ರೂ ಕೃಷಿ ಮಾಡಿರೋರ ಹತ್ರ ಸ್ವಲ್ಪ ಮಾಹಿತಿ ಪಡ್ಕೊಂಡು ಮಾಡ್ರಿ. ಮಾಡಕ್ ಮೊದ್ಲು ಗ್ರೌಂಡ್ ವರ್ಕ್ ಮಾಡ್ಬೇಕು. ಯಾವ್ದು ಇಟ್ರೆ ಒಳ್ಳೇದು. ನಾವು ನೋಡ್ತಾ ಇರ್ಬೇಕಾದ್ರೆ ಮಾಹಿತಿ ಇದೆ ಇವಾಗೆಲ್ಲ. ತೈವಾನ್ ಲೈಟ್ ಪಿಂಕ್, VNR ವೈಟ್ ಎಲ್ಲ ಮಾರ್ಕೆಟಿಂಗ್ ಇದೆ, ಅದ್ರ ವ್ಯಾಲ್ಯೂ ಅದ್ರಕ್ಕಿದೆ. ಬಟ್ ಮುಂಚೆ ಇದ್ದಷ್ಟು ಡಿಮ್ಯಾಂಡ್ ಇಲ್ಲ. ಸೊ ಇವಾಗ ಅಲ್ಗೂನು ಕೆಲವೊಂದು ನರ್ಸರಿ ಅವರು ಹೇಳಲ್ಲ. ಅವೆಲ್ಲ ತುಂಬಾ ಕಮ್ಮಿ ಚಿಪ್ಗೆ ಸಿಗುತ್ತೆ ಗಿಡ. ಬಟ್ ಅದು ಇದಕ್ಕಿಂತ ಜಾಸ್ತಿ ಮಾಡ್ತಾರೆ ಕೆಲವೊಬ್ಬ ನರ್ಸರಿಗಳವರೆಲ್ಲ. ಕೆಲವೊಬ್ರು ಅಂದ್ರೆ ಕಮರ್ಷಿಯಲ್ ಆಗಿ ರೈತರಿಗೆ ಅವೇರ್ನೆಸ್ ಇಲ್ಲ ಅಂದ್ರೆ ಹಂಗೆ ತಲೆ ಗುಂಡೋಡ್ ಕಳ್ಸ್ಬಿಡ್ತಾರೆ. ಅದು ಕರೆಕ್ಟ್ ಸರ್. ರೈತರು ಬೇಸಿಕ್ ಆಗಿ ನೀವ್ ಹೇಳ್ದಂಗೆ ಮಾಡೋದಕ್ಕಿಂತ ಮೊದಲು ಆಲ್ರೆಡಿ ಮಾಡಿರೋರ ಹತ್ರ ಬಂದು ಒಂದ್ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋದು ಒಳ್ಳೇದು ಅಂತ ಹೇಳ್ತೀರಾ. ಓಕೆ ಸರ್, ಈಗ ಈ ಒಂದು ಕೃಷಿ ಮಾಡಿರೋಂತ ವಿಸ್ತೀರ್ಣ ಎಷ್ಟಿರ್ಬೋದು? 2.5 ಎಕರೆ ಸರ್. 2.5 ಎಕರೆ. ಸಸಿಗಳ ವಿಚಾರಕ್ಕೆ ಬಂದಾಗ ಸೊ ಎಷ್ಟು ಸಸಿನ ನೀವು ಕುಳಿಸಿರ್ಬೋದು ಇದಕ್ಕೆ? ಸರ್ ನಮ್ದು ಓವರ್ ಆಲ್ 2.5 ಎಕರೆ ಇದೆ. ಅದ್ರಲ್ಲಿ ಒಂದ್ ಸ್ವಲ್ಪ ಮನೆ ಕಟ್ಕೊಂಡಿದೀವಿ, ಏನಾದ್ರು ಎಮರ್ಜೆನ್ಸಿ ಇರ್ಲಿ ಅಂತ. ಆಮೇಲೆ ಕೃಷಿ ಹೊಂಡ ಇದೆ. ಆಮೇಲೆ ಒಂದ್ ಕಡೆಯಲ್ಲಿ ಅವರೆಕಾಯಿ ಅದು ಇದು ಹಾಕೊಳ್ಳೋದಕ್ಕೆ ಒಂದ್ ಸ್ವಲ್ಪ ಜಾಗ ಬಿಟ್ಕೊಂಡಿದೀವಿ. ಸೊ ಒಂದ್ 2 ಎಕರೆ ಓವರ್ ಆಲ್ ಸಸಿ ಕೂರಿದೆ. 1500 ಸಸಿ ಕೂರಿದೆ. 1500 ಸಸಿ. ಸರ್ ಈಗ ಸಾಮಾನ್ಯವಾಗಿ ನಾವು ನೋಡ್ಬೇಕಂತ ಹೇಳಿದ್ರೆ ಯಾವುದೇ ಒಂದು ಬೆಳೆಗೆ ಇಂತಿಷ್ಟೇ ಒಂದು ಡಿಸ್ಟೆನ್ಸ್, ಅಂದ್ರೆ ಸಸಿಯಿಂದ ಸಸಿಗಾಗ್ಲಿ ಅಥವಾ ಒಂದು ಸಾಲಿಂದ ಸಾಲ್ಗಾಗಿ ಅಂತರ ಇರ್ಬೇಕಂತ ಹೇಳ್ತಾರೆ. ನೀವು ಕೊಟ್ಟಿರುವಂತ ಅಂತರಗಳು ಐಡಿಯಲಿ ಇದು 9x6 ಮಾಡ್ಬೋದು ಸರ್. ಸಾಲಿಂದ ಸಾಲು 9 ಅಡಿ, ಗಿಡದಿಂದ ಗಿಡಕ್ಕೆ 6 ಅಡಿ.
ಸೊ ಇನ್ನ ಹೈ ಡೆನ್ಸಿಟಿ ಮಾಡ್ಬೇಕು ಅಂದ್ರೆ 8x5 ಮಾಡ್ಬೋದು, 8x5. ಬಟ್ ಹೆವಿ ಪ್ರೂನಿಂಗ್ ಪ್ಲಾನ್ ಮಾಡಕ್ಕಾಗುತ್ತೆ. ನೆಕ್ಸ್ಟ್ ಸರ್ ಇನ್ನು ನೆಕ್ಸ್ಟ್ ಬಂದು ಈಗ ನಾವು ಸಸಿ ಸೆಲೆಕ್ಷನ್ ಅಂತ ವಿಚಾರಕ್ಕೆ ಬಂದಾಗ, ಈಗ ನಾನೇನೋ ವೆರೈಟಿನಲ್ಲಿ ಇಂಟ್ರೊಡಕ್ಷನ್ ಅಲ್ಲಿ ಹೇಳಿದ್ದೀನಿ, ನಿಮ್ಮ ಇದರಿಂದಾನೇ ಒಂದು ಸಲ ಹೇಳ್ಬಿಡಿ ಸರ್ ಈ ವೆರೈಟಿ ನೇಮ್. ಇದು ಬಂದು ಜಾಪನೀಸ್ ರೆಡ್ ಡೈಮಂಡ್ ಅಂತ. ಒಂದು ಆಲ್ಮೋಸ್ಟ್ ಒಂದು 4 years ಇಂದ ಇದು ಬೆಳಕಿಗೆ ಬಂದಿರೋದು. ಅದಕ್ಕೆ ಮುಂಚೆ ಯಾರಿಗೂ ಇದ್ರ ಬಗ್ಗೆ ಪರಿಚಯನೂ ಇರ್ಲಿಲ್ಲ, ನಮಗೂ ಇನ್ಫ್ಯಾಕ್ಟ್ ಗೊತ್ತಿರ್ಲಿಲ್ಲ ಇದು ವೆರೈಟಿ ಇದೆ ಅಂತ. ಆಲ್ಮೋಸ್ಟ್ ಒಂದು 70 ರಿಂದ 80 ವೆರೈಟಿ ಇದೆ ಗೋವಾದಲ್ಲಿ, ಇದರಲ್ಲಿ ಅಷ್ಟಿದೆಯಾ ಜಾಪನೀಸ್ ಇದು ಸಿಬೆಯಲ್ಲಿ. ಬಟ್ ಪಾಪ್ಯುಲರ್ ವೆರೈಟಿ ಅಂದ್ರೆ ಇದು ತೈವಾನ್ ಲೈಟಿಂಗ್ ಮುಂಚೆ ಪಾಪ್ಯುಲರ್ ಆಗಿತ್ತು, ಇವಾಗ ಅದು ಸ್ವಲ್ಪ ಯಾರು ಅಷ್ಟೊಂದು ಲೈಕ್ ಮಾಡ್ತಿಲ್ಲ ಬಿಕಾಸ್ ಆಫ್ ಟೇಸ್ಟ್ ಇದ್ರದ್ದು ಆಲ್ಮೋಸ್ಟ್ ವಾಟರ್ ಮೆಲನ್ ತರ ಇರುತ್ತೆ ಸರ್ ಒಳಗಡೆ. ಹೌದು ಸರ್, ನಾನು ಲಾಸ್ಟ್ ಟೈಮ್ ಏನೋ ಒಂದು ವಿಡಿಯೋ ಮಾಡಕ್ ಹೋಗಿದ್ದೆ, ಒಂದೇ ಒಂದು ಕಾಯಿ ತಿಂದೆ, ತುಂಬಾ ಸ್ಯಾಟಿಸ್ಫೈ ಆಯ್ತು, ತುಂಬಾನೇ ಚೆನ್ನಾಗಿತ್ತು. ಆಮೇಲೆ ಮಾರ್ಕೆಟಿಂಗ್ ಇನ್ನ ಲೋಕಲ್ ಮಾರ್ಕೆಟ್ ಬಿಲ್ಡ್ ಆಗಿಲ್ಲ, ಬಟ್ ಸಿಟಿ ಸೈಡ್ ಎಲ್ಲ ಹೆವಿ ಮಾರ್ಕೆಟ್ ಬಿಲ್ಡ್ ಆಗಿದೆ. ನಮ್ಗೆ 2 ಟನ್ ಇದ್ರು ಡೈಲಿ ಖಾಲಿ ಆಗುತ್ತೆ. ಬಲ್ಕ್ ಬಯರ್ಸ್ ಬೇರೆ ತುಂಬಾ ಇಳ್ದ್ಬಿಟ್ಟಿದ್ದಾರೆ ಇದಕ್ಕೆ. ಓಕೆ ಸರ್, ಈಗ ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಈಗ ಸಾಲಿಂದ ಸಾಲಿಗೆಲ್ಲ ಅಂತರ ಎಲ್ಲ ನಾವು ತಿಳ್ಕೊಂಡಿದ್ದಾಯ್ತು. ಇದಾದ್ಮೇಲೆ ಸರ್ ನೀರಾವರಿ ವಿಚಾರಕ್ಕೆ ಹೋಗೋಣ. ಈಗ ನೀರಾವರಿ ವಿಚಾರಕ್ಕೆ ಬಂದಾಗ, ಈಗ ನಾನು ಲಾಸ್ಟ್ ಟೈಮ್ ನೋಡಿದಾಗ ಏನಂತ ಹೇಳಿದ್ರೆ ಬರೀ ಡ್ರಿಪ್ ಇರಿಗೇಷನ್ ಅಲ್ಲಿ 2 ಮಾಡಿದ್ರು. ನೀವು ಬಂದು ವಿಭಿನ್ನವಾಗಿ ಏನಂತ ಹೇಳಿದ್ರೆ ಒಂದೊಂದು ಗಿಡಕ್ಕೂ ಸಹ ಒಂದು ಡ್ರಿಪ್ಪರ್ ನ ಬಳಕೆ ಮಾಡಿದ್ದು ನಾನು ಗಮನಿಸಿದೆ ಸರ್. ಹೆಂಗೆ ಸರ್, ಇದರಲ್ಲಿ ಚೆನ್ನಾಗಿರುತ್ತಾ ಮಾಮೂಲಿ ಡ್ರಿಪ್ ಇರಿಗೇಷನ್? ಡ್ರಿಪ್ ಇರಿಗೇಷನ್ ಮಾಡೋದು ಒಳ್ಳೇದೇ, ಬಟ್ ಏನಂದ್ರೆ ಫಸ್ಟ್ 2 years ನೆಸೆಸಿಟಿ ಇಲ್ಲ ಕಂಪ್ಲೀಟ್ ಡ್ರಿಪ್ ಹಾಕೋದು. ಆಮೇಲೆ ಯಾಕಂದ್ರೆ ಅಷ್ಟೊಂದು ರೂಟ್ ಗ್ರೋತ್ ಜಾಸ್ತಿ ಇರಲ್ಲ, ಮೇ ಬಿ 1.5 yearಗೆ ನಿಮ್ಗೆ ತಡೆಯುತ್ತೆ ಇದೆಲ್ಲ. ನಮ್ಗೆ ಇದು ಯಾಕೆ ಈ ತರ ಮಾಡಿದ್ವಿ ಅಂದ್ರೆ, ನಮ್ಗೆ ನೀರಾವರಿ ಸ್ವಲ್ಪ ಕಡಿಮೆ, ಒಂದು 1.5 ಇಂಚು 3 hours ಬರುತ್ತೆ ಅಷ್ಟೇ ಬರಲ್ಲಿ. ಆಮೇಲೆ ಸ್ವಲ್ಪ ಸಣ್ಣ ಆಗ್ಬಿಡುತ್ತೆ. ಆ ಒಂದು ಇಂಟೆನ್ಷನ್ ಇಟ್ಕೊಂಡು ನಮ್ಗೆ ಜಾಸ್ತಿ ವೇಸ್ಟ್ ಆಗ್ಬಾರ್ದು ನೀರು ಅಂದ್ಬಿಟ್ಟು ಮಾಡಿದ್ದು. ಬಟ್ ಮಾಡ್ಲೇಬೇಕು. ಒಂದು 2 years ಆದ್ಮೇಲೆ ನಿಮ್ಗೆ ರೂಟ್ ಜಾಸ್ತಿ ಎಕ್ಸ್ಪೆಂಡ್ ಆಗುತ್ತೆ, ಇದು ಆಗುತ್ತೆ, ರೂಟಿಂಗ್ ಜಾಸ್ತಿ ಆಗುತ್ತೆ. ಸೊ ಅದನ್ನ ಮಾಡ್ಲೇಬೇಕು. ಇನ್ನೊಂದು ಡ್ರಿಪ್ ಹಾಕ್ಬೇಕು ಇದಕ್ಕೆ. ಓಕೆ ಸರ್, ಈಗ ಇನ್ನೊಂದ್ ಸೈಡ್ ಒಂದು ಪೈಪ್ ಹಾಕಿ ಮಾಡ್ಬೇಕು. ಓಕೆ, ಇದೊಂದು ವಿಚಾರ ಆಯ್ತು ಸರ್. ಇದಾದ್ಮೇಲೆ ಸರ್, ಯಾವುದೇ ಒಂದು ಬೆಳೆ ಹಾಕಕ್ ಮೊದಲು ಭೂಮಿ ಸಿದ್ಧತೆ ಅನ್ನೋದು ತುಂಬಾನೇ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಇದಕ್ಕೆ ಯಾವ ರೀತಿ ಸರ್ ಗೊಬ್ಬರ ಏನಾದ್ರು ಜಾಸ್ತಿ ಕೇಳುತ್ತಾ ಹೆಂಗೆ ಅಂತ? ಸರ್ ಗೋವಾ ಬಂದ್ಬಿಟ್ಟು ಹೆವಿ ಫೀಡರ್ಸ್, ನಿಮ್ಗೆ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಸ್ ತುಂಬಾ ಕೊಡ್ಬೇಕಾಗುತ್ತೆ. ಸೊ ಎವ್ರಿ ಕ್ರಾಪ್ಗೆ ನೀವು ಅಟ್ಲೀಸ್ಟ್ ಇಯರ್ಲಿ ಒನ್ಸ್ ಆದ್ರೂ ಒಂದು ಎಕರೆಗೆ ಇಲ್ಲ ಅಂದ್ರೆ ಒಂದು 5 ದಿಂದ 6 ಲೋಡು ಆರ್ಗ್ಯಾನಿಕ್ ಕೊಟ್ಟಿಗೆ ಗೊಬ್ಬರ ಕೊಡ್ಲೇಬೇಕು. ಅದ್ ಬಿಟ್ಟು ನಿಮ್ಗೆ ಇಂಡಿ ಅವೆಲ್ಲ ಕೊಡ್ಬೋದು, ಬಟ್ ಕಾಸ್ಟ್ ಎಫೆಕ್ಟಿವ್ ಅಂದ್ರೆ ನಿಮ್ಗೆ ಕೊಟ್ಟಿಗೆ ಗೊಬ್ಬರ. ಅದಾದ್ಮೇಲೆ ನಿಮ್ಗೆ ಬೇಕಾದ್ರೆ ಈ ಕಾಯಿ ಹಾರ್ವೆಸ್ಟ್ ಟೈಮು ಅದಕ್ ಮುಂಚೆ ಬೇಕಾದ್ರೆ ನೀವು ಸಿಂಥೆಟಿಕ್ ಫರ್ಟಿಲೈಸರ್ಸ್ ಇವ್ಗೆ ಹೋಗ್ಬೋದು. ಬಟ್ ಕಾಯಿ ನಿಮ್ಗೆ ಹೆಂಗೆ ಅಂದ್ರೆ ಈ ಸೈಜು ಅದೆಲ್ಲ ಗೊಬ್ಬರದಿಂದ ಬಂದ್ಬಿಡುತ್ತೆ ಅಂತ ಏನಿಲ್ಲ. ನೀವು ತಿನ್ನಿಂಗ್ ಹೆಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ದ್ರಲ್ಲಿ ಇದ್ರಲ್ಲಿ ಡಿಫ್ರೆನ್ಸ್ ತೋರಿಸ್ತೀನಿ ನೋಡಿ. ಅದ್ರಲ್ಲಿ ಸ್ವಲ್ಪ ತಿನ್ನಿಂಗ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ, ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ತಿನ್ನಿಂಗ್ ಮಾಡಿ. ಅದಕ್ಕೂ ಇದು ಕಂಪೇರ್ ಮಾಡಿದ್ರೆ ಗಿಡದಲ್ಲಿ ವ್ಯತ್ಯಾಸ. ಫ್ರೂಟ್ ರೇಷಿಯೋ ಅಂದ್ರೆ ಬೇಸಿಕಲಿ ಒಂದ್ ಬ್ರಾಂಚ್ಗೆ 2 ರಿಂದ 3 ಫ್ರೂಟ್ ಮಾತ್ರ ಬಿಟ್ಕೋಬೇಕು. ಮೇಲೆ ಬಿಟ್ರೆ ನಿಮ್ಗೆ ಸೈಜ್ ಬರಲ್ಲ, ಕ್ವಾಲಿಟಿ ಬರುತ್ತೆ, ಸೈಜ್ ಬರೋದಿಲ್ಲ ನಮ್ಗೆ. ಈಗ ನಾವು ಐಡಿಯಲ್ weight ಒಂದು 250 to 400 grams. ಈಗ ಚಿಕ್ಕದಾಗಿ 2 ಕಾಯಿ ಇರೋದು ಒಂದೇ, ದೊಡ್ಡದಾಗಿ ಒಂದೇ ಕಾಯಿ ಇರೋದು ಸೇಮ್ ಬರುತ್ತೆ. ಬಟ್ ಫಿನಿಶಿಂಗ್ ಎಲ್ಲ ನೋಡೋದಕ್ಕೂ ತುಂಬಾ ಚೆನ್ನಾಗಿ ಬರ್ತದೆ. ಓಕೆ ಸರ್, ಈಗ ಇದೊಂದು ಸ್ಟಾರ್ಟಿಂಗ್ ಅಲ್ಲಿ ಗೊಬ್ಬರ ಕೊಡ್ತೀರಾ ಇದಕ್ಕೆ? ಕೊಟ್ಟಿಗೆ ಗೊಬ್ಬರ ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಏನ್ ಬೇಕಾಗಿಲ್ಲ ಸರ್. ಪ್ಲಾಂಟೇಶನ್ ಮಾಡ್ಬೇಕಾದ್ರೆ ಈ ಹೊಂಗೆ ಹಿಂಡಿ, ಬೇವಿನ ಹಿಂಡಿ ಇವೆಲ್ಲ ಒಂದ್ ಸ್ವಲ್ಪ ಒಂದು 1/4 kg ಅರ್ಧ kg ಅಷ್ಟು ಈ ಟ್ರೈಕೋಡರ್ಮಾ, ಸುಡೋಮೋನಾಸ್, ಫೆಸ್ಲೋಮೈಸಿಸ್ ಎಲ್ಲ ಮಿಕ್ಸ್ ಮಾಡ್ಬಿಟ್ಟು, ಆಮೇಲೆ ಹ್ಯೂಮಿಕ್ ಗ್ರಾನಿಲ್ಸ್ ಬರುತ್ತೆ, ಹ್ಯೂಮಿಕ್ ಅದು ಬೇಕಾದ್ರೆ ಇದ್ ಮಾಡ್ಬೋದು. ಇಲ್ಲ ಅಂದ್ರೆ ನೀವು ಪ್ಲಾಂಟೇಶನ್ ಆದ್ಮೇಲೆನು ಡ್ರೆಂಚಿಂಗ್ ಮಾಡ್ಬೋದು. ಅದಕ್ಕೆ ಡ್ರೆಂಚಿಂಗ್ ಮಾಡ್ಬೋದು. ಓಕೆ ಸರ್, ನೀವು ಆಗ್ಲೇ ಹೇಳಿದ್ರಿ ಒಂದು ಕೊಟ್ಟಿಗೆ ಗೊಬ್ಬರನ ಬಂದು ಎಷ್ಟು ದಿನಕ್ಕೆ ಹೇಳಿದ್ರಿ ಸರ್? ಒಂದು 5 months? ಇಲ್ಲ, 1 yearಗೆ ಅಟ್ಲೀಸ್ಟ್ ಮಿನಿಮಮ್ ಒಂದ್ಸಲ ಹಾಕ್ಲೇಬೇಕು. ಈಗ ನೀವು ನೋಡೋದಾದ್ರೆ ಇಲ್ಲೇ ಈಗ ಸುತ್ತು ಕೊಟ್ಬಿಟ್ಟು ಅದನ್ನ ಮಣ್ಣ ಲೂಸ್ ಮಾಡಿದಾರಲ್ಲ ಸ್ನೇಹಿತರೆ, ಇಲ್ಲಿ ಗಮನಿಸಬಹುದು. ಕೊಟ್ಟಿಗೆ ಗೊಬ್ಬರ ಅನ್ನೋದು ನೋಡಿ ಇಲ್ಲೆಲ್ಲ ಹಾಕಿದ್ದಾರೆ, ಹಾಕ್ಬಿಟ್ಟು ಮಣ್ಣ ಒಂದ್ ಸ್ವಲ್ಪ ಸಡ್ಲ ಮಾಡ್ಕೊಟ್ಟಿದ್ದಾರೆ. ಸೊ ಇದರಿಂದ ಏನಂತ ಹೇಳಿದ್ರೆ ಮೇಲೆ ಬರುವಂತ ರೂಟ್ಗೂ ಸಹ ತುಂಬಾನೇ ಚೆನ್ನಾಗಿ ಸಿಗ್ತದೆ. ಓಕೆ ಸರ್, ಇದೆಲ್ಲ ಒಂದು ವಿಚಾರ ಆಯ್ತು ಸರ್. ಈಗ ಮತ್ತೆ ನೀವ್ ಹೇಳಿದ್ರಿ ಒಂದ್ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಅವಶ್ಯಕತೆ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದನ್ನ ಯಾವ ಟೈಮಲ್ಲಿ ಕೊಡ್ತೀರಾ ಇದಕ್ಕೆ? ಸರ್ ನೀವು ಈ ಟೈಮಿಂಗ್ಸ್ ಅಂತ ಏನಿಲ್ಲ, ನೀವು ಎಷ್ಟು ಗೊಬ್ಬರ ಕೊಟ್ಟು ತಗೊಳುತ್ತೆ ಸಿಪ್ಪೆ ಗಿಡ. ಬಟ್ ಏನಂದ್ರೆ ನಾವು ಯಾವ ಸೈಕಲ್ ಮೇಂಟೈನ್ ಮಾಡ್ತೀವೋ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಫ್ರೂಟಿಂಗ್ ಸೈಜು ಇದೆಲ್ಲ ನೀವು ಮೈಕ್ರೋನ್ಯೂಟ್ರಿಯೆಂಟ್ ಎಲ್ಲ ಫ್ಲವರಿಂಗು ಆ ಸ್ಟೇಜ್ ಅಲ್ಲಿ ಸ್ವಲ್ಪ ಚೆನ್ನಾಗಿ ಬೋರಾನು, ಜಿಂಕು ಇವೆಲ್ಲ ಕೊಟ್ರೆ ಚೆನ್ನಾಗಿ ಫ್ರೂಟ್ ಸೆಟ್ ಆಗುತ್ತೆ. ಫ್ಲವರಿಂಗು ಅದೆಲ್ಲ ಪಾಲಿನೇಷನ್ ಎಲ್ಲ ಆ ಟೈಮಲ್ಲಿ ಮೈಕ್ರೋನ್ಯೂಟ್ರಿಯೆಂಟ್ಸ್ ತುಂಬಾ ಎಸೆನ್ಷಿಯಲ್. ಇಲ್ಲ ಅಂದ್ರೆ ಫ್ಲವರ್ ಡ್ರಾಪ್ ಆಗ್ಬಿಡುತ್ತೆ. ಸರ್, ಈಗ ಪಾಲಿನೇಷನ್ ಬಂದು ಸೆಲ್ಫ್ ಪಾಲಿನೇಷನ್ ಏನ? ಯಾಕಂತ ಹೇಳಿದ್ರೆ ಸ್ನೇಹಿತರೆ, ಪರಾಗಸ್ಪರ್ಶ ಅಂತ ಏನಿರ್ತದೆ ಅದರಲ್ಲಿ ಬಂದು ಕೆಲವೊಂದು ಗಿಡಗಳಲ್ಲಿ
ಅದಕ್ಕೆ ಪಾಲಿನೇಷನ್ ಅನ್ನೋದು ಆಗುತ್ತೆ. ಇನ್ನು ಕೆಲವೊಂದು ಗಿಡಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಜೇನುನೊಣ, ದುಂಬಿಗಳು ಇದರಿಂದ ಪಾಲಿನೇಷನ್ ಆಗುತ್ತೆ. ಸೊ ಈ ಒಂದು ಸೀಬೆ ವಿಚಾರಕ್ಕೆ ಬಂದಾಗ ಸೆಲ್ಫ್ ಪಾಲಿನೇಷನ್ ಅಂತ. ಅಂಡ್ ಇದ್ರಲ್ಲಿ ಇನ್ನೊಂದು ಏನ್ ಅಡ್ವಾಂಟೇಜ್ ಅಂದ್ರೆ ಸರ್, ಮೋಸ್ಟ್ ಆಫ್ ದ ಫ್ರೂಟ್ಸ್ ಅಲ್ಲಿ ಮೇಲ್ ಫಿಮೇಲ್ ಎರಡು ಇರುತ್ತೆ. ಸೊ ಅದರಿಂದ ಸೆಲ್ಫ್ ಪಾಲಿನೇಷನ್ ತುಂಬಾ ಚೆನ್ನಾಗ್ ಆಗುತ್ತೆ. ಇನ್ ಕೆಲವೊಂದು ಇವಾಗ ಈ ಬಟರ್ ಫ್ರೂಟ್ ಆಗ್ಬೋದು, ಅದ್ರಲ್ಲಿ ಒಂದೇ ವೆರೈಟಿ ಇಟ್ಟರೆ ಪಾಲಿನೇಷನ್ ಕರೆಕ್ಟ್ ಆಗಿ ಆಗಲ್ಲ. ಯಾರೋ ನರ್ಸರಿ ಒಂದು ಹೋಗಿದ್ದೆ, ಅದ್ರಲ್ಲೂ ಹೇಳಿದ್ರು ಮೇ ಬಿ ಆಪಲ್ದೇನೋ ಎಕ್ಸಾಂಪಲ್. ಆಪಲ್ ಅಷ್ಟೇ ನಿಮ್ಗೆ 2-3 ವೆರೈಟಿ ಇರ್ತವೆ. ಅಟ್ಲೀಸ್ಟ್ ಒಂದು 2 ವೆರೈಟಿ ಆದ್ರೂ ಅಟ್ಲೀಸ್ಟ್ ಒಂದು 5 ಗಿಡ, ಒಂದು 5 ಗಿಡಕ್ಕೆ ಒಂದ್ ಬೇರೆ ಗಿಡ ಇಡ್ಲೇಬೇಕಾಗುತ್ತೆ, ಮಿಕ್ಸ್ ಮಾಡ್ಬೇಕಾಗುತ್ತೆ. ಆಮೇಲೆ ಇನ್ನೊಂದು ನಿಮ್ಗೆ ಇದು ಸೀತಾಫಲ ಬರುತ್ತಲ್ಲ ಸರ್, ಅರ್ಕಸಹನೋ ಯಾವ್ದೋ ಬರುತ್ತೆ, ಅದು ಸೆಲ್ಫ್ ಪಾಲಿನೇಷನ್ ಕಷ್ಟ ಆಗಲ್ಲ. ಒಂದೇ ವೆರಿ ತುಂಬಾ ಮಿನಿಮಮ್. ಅದಕ್ಕೆಲ್ಲ ನೀವು ಮ್ಯಾನ್ಯುಯಲ್ ಆಗಿ ಪಾಲಿನೇಷನ್ ಮಾಡ್ಬೇಕು. ಓಕೆ ಸರ್. ಸೊ ಇದೊಂದು ವಿಚಾರ ಆಯ್ತು. ಇದಾದ್ಮೇಲೆ ಸರ್, ನೀವು ಹೇಳಿದಂಗೆ ಕರೆಕ್ಟ್ ಆಗಿ ಒಂದು ಫ್ರೂಟ್ ಸೆಟ್ಟಿಂಗ್ ಟೈಮ್ ಅಲ್ಲಿ ಒಂದ್ ಸ್ವಲ್ಪ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲ ಕೊಟ್ರೆ ತುಂಬಾ ಚೆನ್ನಾಗಿ ಹೆಲ್ತಿಯಾಗಿ ಬರುತ್ತೆ. ಮತ್ತೆ ಇನ್ನೊಂದು ಸರ್, ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಈಗ ಪ್ರತಿಯೊಂದು ಬೆಳೆಗೂ ಡ್ರಿಪ್ ಫರ್ಟಿಲೈಸರ್ಸ್ ಈ ರೀತಿ ಎಲ್ಲ ಇರುತ್ತಲ್ವ ಸರ್, ಇದಕ್ಕೇನಾದ್ರೂ ಕೊಡಬೇಕಾಗುತ್ತೆ? ಕೊಡ್ತೀವಿ ಸರ್, ನಾವು ಕೊಡಲ್ಲ ಅಂತ ಏನ್ ಹೇಳ್ತಾ ಇಲ್ಲ. ಬಟ್ ನೀವು ಹೆಂಗೆ ಮೈಂಟೈನ್ ಮಾಡ್ಬೇಕು ಅಂದ್ರೆ, ಮೈನ್ ಫೋಕಸ್ ಮ್ಯಾಕ್ರೋನ್ಯೂಟ್ರಿಯೆಂಟ್ಸ್ ಮೇಲೆ ಫೋಕಸ್ ಮಾಡಿ. ನಿಮ್ಗೆ ಕೊಟ್ಟಿಗೆ ಗೊಬ್ಬರ, ಈ ಜೀವಾಮೃತ ಇವೆಲ್ಲ ಸ್ವಲ್ಪ ಜಾಸ್ತಿ ಬಿಟ್ಕೋಬೇಕು ನೀವು. ಆಮೇಲೆ ಬೇಕಾದ್ರೆ ಮಿನಿಮಮ್ ಕ್ವಾಂಟಿಟಿಯಲ್ಲಿ ಡ್ರಿಪ್ ಇರಿಗೇಷನ್ ಹೋಗ್ಬೋದು. ಡ್ರಿಪ್ ಫರ್ಟಿಲೈಸರ್ ಜಾಸ್ತಿಗೆ ಹೋದ್ರೆ ಏನಾಗುತ್ತೆ ಅಂದ್ರೆ ನಿಮ್ಟೋಡ್ಸ್ ಜಾಸ್ತಿ ಆಗುತ್ತೆ, ಬಿಕಾಸ್ ಹೈ ಸಾಲ್ಟ್ ಕಂಟೆಂಟ್ ಇರುತ್ತೆ ಅದು. ಸೊ ರೂಟ್ಗೆ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಕೆ ಸರ್. ಈಗ ಇದೊಂದು ವಿಚಾರ ಸರ್, ಇದರಲ್ಲಿ ಮುಖ್ಯವಾಗಿ ಕಾಡುವಂತ ಕೀಟ ಬಾಧೆ ಏನಿರ್ಬೋದು ಸರ್? ಇದು ಸರ್ ಊಜಿ ಬರುತ್ತಲ್ಲ, ಅದು ಫ್ರೂಟ್ ಫ್ಲೈ. ಅದಾದ್ಮೇಲೆ ನಿಮ್ಗೆ ಈ ಇದು ಬರುತ್ತೆ ಮಿಲಿಮಗ್ ಅಂತ, ಈ ವೈಟ್ ಕಲರ್ ಇದು ಬರುತ್ತೆ. ಅದು 2 ಅದು ಹುಟ್ಟಿದೂರೇ ಅನ್ಬೋದು ಮಿಲಿಮಗ್. ಆಮೇಲೆ ನಿಮ್ಗೆ ಸ್ವಲ್ಪ ಕೋಲ್ಡ್ ಸೀಸನ್ ಅಲ್ಲೆಲ್ಲ ಕಪ್ ಸೀಡ್ ಬರುತ್ತೆ. ಸೊ ಅದಕ್ಕೆಲ್ಲ ಸ್ಪ್ರೇ ಕೊಡ್ಬೇಕು. ಮೇಲಿಬಗ್ ಬಂದ್ರೆ ವೈಟ್ ಪ್ಯಾಚಸ್ ಬರುತ್ತೆ. ಇದು ಇರುತ್ತೆ ಸರ್, ಇದರಿಂದ ಮಿಲಿಮಗ್ ಅಷ್ಟೊಂದಿಲ್ಲ, ಚೇಂಜ್ ಆಗುತ್ತಲ್ವಾ? ಕಪ್ ಸೀಡ್ ಬಂದ್ರೆ ಫಸ್ಟ್ ಬರೋದೇ ಇಲ್ಲಿ ಸುಳಿಗಳಲ್ಲಿ, ಚಿಗುರಲ್ಲಿ ಅದು ಬೆಳೆಯೋದೇ ಇಲ್ಲ ಸರ್, ಸಕ್ ಮಾಡ್ಬಿಡುತ್ತೆ ಫುಲ್. ಆಮೇಲೆ ಇದೆಲ್ಲ ಸ್ವಲ್ಪ ಸುಳಿ ಎಲ್ಲ ಸ್ವಲ್ಪ ಶಿಂಕ್ ಆಗ್ಬಿಡುತ್ತೆ, ಹೇಳ್ಕೊಳುತ್ತೆ, ಗೂಡು ಕಟ್ಟಕ್ ಶುರು ಆಗುತ್ತೆ. ಸ್ವಲ್ಪ ಅದ್ರೊಳಗಡೆ ಮತ್ತೆ ಹೋಗಿ ಹುಳಗಳು ಸೇರ್ಕೋತವೆ, ಹಿಂಗೆಲ್ಲ ಆಗುತ್ತೆ. ಓಕೆ ಸರ್. ಸ್ಪ್ರೇಗಳ ವಿಚಾರಕ್ಕೆ ಬಂದಾಗ ಆ ಒಂದು ಕೀಟಗಳಿಗೆ ನೀವು ಯಾವ್ದು ಇಂಟರ್ವಲ್ಸ್ ಅಂದ್ರೆ ಇಷ್ಟು ದಿನಕ್ಕೆ ಏನಾದ್ರು ಆತರ? ಸರ್ ನಿಮ್ಗೆ ಸ್ಪ್ರೇ ಇಂಟರ್ವಲ್ಸ್ ಎಲ್ಲ ನಿಮ್ಗೆ ಹೆಂಗಂದ್ರೆ ನಿಮ್ ಸರೌಂಡಿಂಗ್ ತೋಟಗಳ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಗೆ ಇಲ್ಲಿ ಜಾಸ್ತಿ ಸರೌಂಡಿಂಗ್ ತೋಟಗಳಿಲ್ಲ. ಸೊ ರೋಸ್ ಇದೆ, ಇಲ್ಲಾಂದ್ರೆ ಇಲ್ಲಿ ಸ್ವಲ್ಪ ಇದಿದೆ, ಯಾವುದು ಬಿಟರ್ ಗಾರ್ಡ್ ಇದೆ. ಸೊ ಅದರಿಂದ ನಮ್ಗೆ ಸ್ವಲ್ಪ ಈ ರೋಗಗಳು ಸ್ವಲ್ಪ ಕಡಿಮೆನೆ. ನಾನು ಇದಕ್ಕೆ ಈ ಕ್ರಾಪ್ಗೆ ಬರೀ 3 ಸ್ಪ್ರೇ ಸರ್ ಕೊಟ್ಟಿರೋದು, 3 ಸ್ಪ್ರೇ. ಓಕೆ. ನನಗೂ ಅನ್ಸ್ತಾ ಇತ್ತು ಸರ್, ಏನೋ ಫ್ರೂಟ್ ಫ್ಲೈಗೆ ಅಷ್ಟು ಕೊಡ್ಬೇಕನ್ನ ಇಷ್ಟು ಕೊಡ್ಬೇಕನ್ನ. ಬಟ್ ಸರ್ ಫ್ರೂಟ್ ಫ್ಲೈಗೆಲ್ಲ ನೀವು ಸ್ಪ್ರೇ ಅಲ್ಲಿ ಕಂಟ್ರೋಲ್ ಆಗಲ್ಲ, ಏನೇ ಸ್ಪ್ರೇ ಮಾಡಿದ್ರು 1 ವೀಕ್ ಅಷ್ಟೇ. ಸೊ ಅದರಿಂದ ಈ ತರ ಫೋಮು ಪ್ಲಸ್ ಕವರ್ ಹಾಕೋಬಿಟ್ರೆ 99% ನಿಮ್ಗೆ ಅವಾಯ್ಡ್ ಆಗ್ಬಿಡುತ್ತೆ. ಸೊ ಮೈನ್ ಆಗಿ ತೊಂದರೆ ಕೊಡೋದು ಮೇನ್ ನಿಮ್ಗೆ 1 ಕ್ರಾಪ್ ಅಲ್ಲಿ ನಿಮ್ಗೆ ಇದು ಇನ್ವೆಸ್ಟ್ಮೆಂಟ್ ಈ ಬ್ಯಾಗಿಂಗ್ ಆಲ್ಮೋಸ್ಟ್ ನಮ್ದು ಒಂದು 55,000 ಬ್ಯಾಗಿಂಗ್ ಮಾಡಿದೀವಿ. 55,000ಕ್ಕೂ ನಿಮ್ಗೆ ಆಲ್ಮೋಸ್ಟ್ ನಿಮ್ಗೆ ಈ ನಡುವೆ ಅಂತೂ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ ಈ ಬ್ಯಾಗಿಂಗ್ ಮೆಟೀರಿಯಲ್. ಮುಂಚೆ ಎಲ್ಲ ಪ್ಲಾಸ್ಟಿಕ್ ಮೆಟೀರಿಯಲ್ ಎಲ್ಲ ಈಗ ಸ್ವಲ್ಪ ರೇಟ್ ಜಾಸ್ತಿ ಆಗಿದೆಯಲ್ಲ? ಹೌದೌದು. ಮತ್ತೆ ಸರ್, ಈಗ ಇದೊಂದು ನಾವು ಕೀಟ ಬಾಧೆ ಮಾತಾಡಿದ್ರೆ, ಈಗ ರೋಗಗಳ ವಿಚಾರಕ್ಕೆ ಬಂದಾಗ ಏನೆಲ್ಲ ಒಂದು ಡಿಸೀಸಸ್ ಇದಕ್ಕೆ ಬರ್ಬೋದು? ಮೈನ್ ಸರ್ ಇದ್ರಲ್ಲಿ ಫ್ರೂಟ್ಗೆ ರೋಗ ಕಡಿಮೆನೆ. ಇದ್ರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋದೆ ಅಂದ್ರೆ ಆಂಥ್ರಕ್ನೋಸ್ ಅಂತ. ಈ ಇಲ್ಲಿರುತ್ತಲ್ಲ ಜಾಯಿಂಟ್ ಇರುತ್ತಲ್ಲ ತೊಟ್ಟೆ, ಅದು ಅಲ್ಲಿ ಜಾಯಿಂಟ್ ಅಲ್ಲಿ ನಿಮ್ಗೆ ಕಪ್ಪಗೆ ಸ್ಟಾರ್ಟ್ ಆಗುತ್ತೆ, ಫಂಗಸ್ ಫಾರ್ಮೇಶನ್ ಆಗೋ ತರ. ಅದು ಸ್ವಲ್ಪ ಮೆಚುರಿಟಿಗೆ ಬರೋ ಟೈಮ್ಗೆ ಒಂಥರ ಇದು ಏರಿಯಾ ಜಾಸ್ತಿ ಆಗುತ್ತೆ, ಅದಕ್ಕೆ ಬಿದೋಗ್ಬಿಡುತ್ತೆ. ಕರೆಕ್ಟ್ ಆಗಿ ಹಾರ್ವೆಸ್ಟ್ ಟೈಮ್ಗೆ ಬಿದೋಗುತ್ತೆ. ಓಕೆ ಸರ್. ಅದೊಂದು ವಿಚಾರ ಆಯ್ತು. ಅದನ್ನ ಹೊರತುಪಡಿಸಿ ಇನ್ನೇನಾದ್ರು ಬೇರೆ ಇನ್ನೇನಿಲ್ಲ ಸರ್. ಇನ್ನೆಲ್ಲ ಮಾಮೂಲಿ ಇದು ಕೀಟ ಇರುತ್ತಲ್ಲ, ಅದೇನಾದ್ರು ನೀವು ಏನ್ ಗೊತ್ತಾ, ಈ ಬ್ಯಾಗಿಂಗ್ ಮಾಡಕ್ ಮುಂಚೆ ಕಂಟಿನ್ಯೂಸ್ ಆಗಿ ಇಲ್ಲಾಂದ್ರೆ ಒಂದ್ 2 ಇವಾಗ ಸಪೋಸ್ ಇವಾಗ ನೆಕ್ಸ್ಟ್ ವೀಕ್ ಬ್ಯಾಗಿಂಗ್ ಮಾಡ್ತೀರಾ ಅಂದ್ರೆ ಈ ವೀಕು ನೆಕ್ಸ್ಟ್ ವೀಕ್ ಸ್ಪ್ರೇ ಮಾಡ್ಬಿಟ್ಟು ಆಮೇಲೆ ಬ್ಯಾಗಿಂಗ್ ಮಾಡ್ಬೇಕು. ನಾನು ಈ ಸಲ ಸ್ವಲ್ಪ ತಪ್ಪು ಮಾಡಿದೆ, ಬಿಕಾಸ್ ನಂಗೆ ಸ್ವಲ್ಪ ಬೇರೆ ಕೆಲಸಗಳು ಇದ್ದಿದ್ರಿಂದ ಕರೆಕ್ಟ್ ಆಗಿ ಬ್ಯಾಗಿಂಗ್ ಇಂಟರ್ವಲ್ ಟೈಮ್ ಅಲ್ಲಿ ನಾನು ಸ್ಪ್ರೇ ಮಾಡಕ್ ಆಗ್ಲಿಲ್ಲ. ಸೊ ಅದರಿಂದ ಏನಾಗಿದೆ, ಸ್ವಲ್ಪ ಫ್ರೂಟು ಹುಳ ಸ್ವಲ್ಪ ಬ್ಯಾಗಿಂಗ್ ಆದ್ಮೇಲೆ ಹುಳ ಸೇರ್ಕೊಳ್ಳುತ್ತೆ. ಒಂದ್ಸ ಸೇರ್ಕೊಬಿಟ್ರೆ ನೀವ್ ಏನ್ ಮಾಡಿದ್ರು ಕಂಟ್ರೋಲ್ ಮಾಡಕ್ ಆಗಲ್ಲ. ಟ್ರಿಪ್ಸ್ ಮೈನು ಅವಾಯ್ಡ್ ಮಾಡ್ಲೇಬೇಕು. ಈ ಬಿಸಿಲಿಗೆ ಜಾಸ್ತಿ ಟ್ರಿಪ್ಸ್ ಬರುತ್ತೆ. ಇವೆರಡು ಹೊರತುಪಡಿಸಿ ಇನ್ನೇನು ಅಂತ ತೊಂದರೆ ಏನಿಲ್ಲ. ಮತ್ತೆ ನೆಮೆಟೋಡ್ ವಿಚಾರವಾಗಿ ಒಂದು ಮಾತು ಹೇಳಿದ್ರೆ ಅದು ಯಾವ ರೀತಿ? ಬನ್ನಿ ಸರ್ ತೋರಿಸ್ತೀನಿ. ನಮ್ಮಿದ್ರಲ್ಲ ಇದಾವೆ ಒಂದಷ್ಟು ಗಿಡಗಳು. ಅದ್ರಲ್ಲಿ ನಿಮ್ಗೆ ಫ್ರೂಟ್ ಗಿಡ ಹೆಂಗಾಗಿ ಡಿಫ್ರೆನ್ಸ್ ಗೊತ್ತಾಗ್ಬಿಡುತ್ತೆ ನೋಡಿದ ತಕ್ಷಣ. ನಿಮ್ಗೆ ಇದು ಡೆವಲಪ್ಮೆಂಟ್ ಇಲ್ಲ ಗಿಡ ಯಾಕೆ ಅಂತ ಕೇಳ್ತೀರಾ ನೋಡಿ. ಇಲ್ಲಿ
ಇಲ್ಲಿ ಒಂದು 4 ಗಿಡ ನೋಡಿ, ಅಲ್ಲಿ 3 ಬ್ರಾಂಚಸ್ ಕರೆಕ್ಟ್ ಆಗಿ ಹೊಡೆದಿಲ್ಲ ನೋಡಿ, ಅದ್ರಲ್ಲಿ ಫ್ರೂಟ್ಸೇ ಇಲ್ಲ ನೋಡಿ ಇದು. ಓಕೆ ಸರ್, ಈಗ ನೆಮೆಟೋಡ್ ಪ್ರಾಬ್ಲಮ್ ಈ ಒಂದು ಗಿಡದಲ್ಲಿ ನಾವು ನೋಡಬಹುದು, ಈ 3 ಗಿಡದಲ್ಲಿ. ಹೌದು, ಈ 3 ಗಿಡದಲ್ಲಿ ಪಕ್ಕ ಇರುತ್ತೆ. ಗಿಡ ತೆಗೆದ್ರೆ ಇನ್ ಕೇಸ್ ಏನಾದ್ರು ರೂಟ್ ಏನಾದ್ರು ಎಕ್ಸ್ಟ್ರಾಕ್ಟ್ ಮಾಡಿದ್ರೆ ಅದ್ರಲ್ಲಿ ಪಕ್ಕ ಇರುತ್ತೆ. ಬೇರೆಗಳು ಗಂಟು ಕಟ್ಟಿ ನಿಮ್ಗೆ ಈಜಿಯಾಗಿ ಗೊತ್ತಾಗ್ಬಿಡುತ್ತೆ, ತೆಗಿಯೋ ಅಷ್ಟೇ ಇಲ್ಲ ನೋಡಿ. ಎಲ್ಲಾ ಗಿಡ ಎಷ್ಟೊಂದು ಡೆವಲಪ್ ಆಗಿರುತ್ತೆ. ಆಮೇಲೆ ಇನ್ನೊಂದ್ ಸರ್, ಒಂಥರ ಲೆಮನ್ ಗ್ರೀನ್ ತರ ಕಲರ್ ನೋಡಿ, ಅದಕ್ಕೂ ಇದಕ್ಕೂ ಫುಲ್ ಗ್ರೀನ್ ಇದೆ ನೋಡಿ. ಇವೆಲ್ಲ ಒಂಥರ ಲೆಮನ್ ಗ್ರೀನ್ ತರ ಆಗಿದೆ. ಸೊ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬ್ರಾಂಚಸ್ ಅಷ್ಟೊಂದು ಪಿಕಪ್ ಆಗಲ್ಲ, ಫ್ರೂಟ್ ಸೆಟ್ ಆದ್ರೂನು ಸೈಜ್ ಬರಲ್ಲ, ಇಷ್ಟಿಷ್ಟೇ ಇರುತ್ತೆ. ಆಮೇಲೆ ಇನ್ನೊಂದು, ನಿಮ್ ಫ್ರೂಟ್ ಸೆಟ್ಟೇ ಆಗಲ್ಲ ಫಸ್ಟ್ ಆಫ್ ಆಲ್. ಅಕಸ್ಮಾತ್ ಅದನ್ನ ಮೀರಿ ಎಲ್ಲ ಒಂದೆರಡು ಅಷ್ಟೇ ಸೆಟ್ ಆದ್ರೂ ಬಿದ್ದೋಗ್ಬಿಡುತ್ತೆ. ಇದೆಲ್ಲ ಉದ್ರಿರೋದೆ, ಇದ್ರಲ್ಲೆಲ್ಲ ಉದ್ರೋಗ್ಬಿಟ್ಟಿದೆ. ಮತ್ತೆ ಸರ್ ಇದಕ್ಕೆ ಈಗ ಮುಖ್ಯವಾಗಿ ಇದಕ್ಕೆ ನೆಮೆಟೋಡ್ಗೆ ನೀವೇನಾದ್ರೂ ಒಂದು ಟ್ರೀಟ್ಮೆಂಟ್ ವಿಚಾರಕ್ಕೆ ಬಂದಾಗ ಸದ್ಯಕ್ಕೆ ನಾನು ಈ ಉತ್ಕೃಷ್ ಅವ್ರದ್ದು ಇದು ಬರುತ್ತೆ ನಿಮಟೋಸ್, ಅದು ಟ್ರೀಟ್ಮೆಂಟ್ಗೆ ಒಂದು ಪೌಡರ್ ತರ, ಅದನ್ನ ವಾಟರ್ ಅಲ್ಲಿ ನಾವು ಡ್ರೆಂಚ್ ಮಾಡ್ತೀವಿ. ಬಟ್ ರೆಕಮೆಂಡೇಶನ್ ಬಂದ್ಬಿಟ್ಟು ವೇಲಮ್ ಪ್ರೈಮ್ ಅಂತ ಇದೆ. ಅದು 500 ml ಬಂದ್ಬಿಟ್ಟು ಒಂದು 500 ಲೀಟರ್ ಮಿಕ್ಸ್ ಮಾಡ್ಕೊಂಡು ಒಂದ್ ಗಿಡಕ್ಕೂ 1 ಲೀಟರ್ ಹಾಕೊಂಡು ಹೋಗ್ಬೇಕು. ಈ ಕ್ರಾಪ್ ಮಾಡ್ಲೇಬೇಕು ಸರ್, ಇಲ್ಲಾಂದ್ರೆ ಜಾಸ್ತಿ ಆಗ್ಬಿಡುತ್ತೆ. ಈ ರೀತಿ ತೊಂದರೆ ಆಗೋದ್ರೆ ನಮ್ಗೆ ಎಷ್ಟೋ ನಷ್ಟ ಆಗ್ಬಿಡುತ್ತೆ. ಆಮೇಲೆ ಇನ್ನೊಂದೇನಂದ್ರೆ, ಈ ಕ್ರಾಪ್ ಕಟಿಂಗ್ ಸೀಸನ್ ಅಲ್ಲಿ ನಿಮ್ಟೋಡ್ಗೆ ಟ್ರೀಟ್ಮೆಂಟ್ ಕೊಡಬಾರ್ದು. ಅದು ಸ್ವಲ್ಪ ಸಪ್ಪೆ ಮಾಡ್ಬಿಡುತ್ತೆ ಗಿಡದ ಎಲ್ಲ, ಕಾಯಿ ಟೇಸ್ಟೇ ಸಪ್ಪೆ ಆಗ್ಬಿಡುತ್ತೆ, ಕಾಯಿ ಸಪ್ಪೆ ಆಗೋಗ್ಬಿಡುತ್ತೆ. ಸೊ ಯಾವ್ದೇ ಆಗ್ಲಿ ಹಾರ್ವೆಸ್ಟ್ ಆದ್ಮೇಲೆ ಬೆಸ್ಟ್ ಟೈಮ್ ನಿಮ್ಟೋಡ್ಗೆ ನಿಮ್ಗೆ ಟ್ರೀಟ್ ಮಾಡಕ್ಕೆ ಅಂದ್ರೆ ಪ್ರೂನಿಂಗ್ ಮಾಡ್ತಿರಲ್ವಾ, 1 ವೀಕ್ ಬಿಫೋರ್ ನೀವು ನಿಮ್ಟೋಡ್ಗೆ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅದಾದ ನಂತರ ಆಮೇಲೆ ಇದ್ ಮಾಡಿ ಪ್ರೂನಿಂಗ್ ಮಾಡ್ಕೊಳ್ಳೋದು. ಓಕೆ ಸರ್, ನೋಡಿ ಸರ್, ಮಿಲಿಬಗ್ ಅಂತ ನೋಡಿ, ಈ ತರ ಇರುತ್ತೆ ನೋಡಿ. ಇಲ್ಲಿ ಇರುತ್ತೆ ನೋಡಿ. ಕೃಷ್ಣ ಬಾ, ನೀವು ಏನ್ ಮುಟ್ಟೋದ ಚಿನ್ನ ಊರ್ಕೊಂಡಮ್ಮ ನೋಡಿ. ಮಿಲಿಬಗ್ ಅಂದ್ರೆ ನೋಡಿ, ಇದೆ ವೈಟ್ ಪ್ಯಾಚಸ್. ಓಕೆ ಸರ್, ಇದು ಮುಖ್ಯವಾಗಿ ಹತೋಟಿಯಲ್ಲಿ ಇದೊಂದು ಗಿಡದಲ್ಲಿ ಮಾತ್ರ ನಿಮಗೆ ಕಾಣಿಸ್ತದೆ. ಕೊಂಬೆನೇ ಬಿದ್ದೋಗ್ಬಿಟ್ಟೈತೆ. ಇದಕ್ಕೆ ಆಕ್ಚುಲಿ ಇಷ್ಟೆಲ್ಲ ಬ್ಯಾಗಿಂಗ್ ಮಾಡಬಾರ್ದು, ಬಟ್ ಅದೇ ನೋಡ್ಕೊಂಡಿಲ್ಲ ಅಂದ್ರೆ ನಮ್ ಲೇಬರ್ಸ್ ಹಿಂಗೆ. ಓಕೆ ಸರ್, ಈಗ ಪ್ರೂನಿಂಗ್ ಅಂತ ಒಂದು ಪದ ಬಳಸಿದ್ವಿ. ಪ್ರೂನಿಂಗ್ ಅಂತ ಹೇಳಿದ್ರೆ ಏನ್ ಸರ್ ಮುಖ್ಯವಾಗಿ? ಇನ್ನೊಂದ್ ಸರ್, ಇದ್ರಲ್ಲಿ ಮೇಯ್ನು ಪ್ರೂನಿಂಗ್ ಯಾಕೆ ಮಾಡ್ಬೇಕಂದ್ರೆ, ನೀವು ನೋಡ್ಬೋದು ಈ ತೆವನ್ ಲೈಟ್ ಪಿಂಕ್ ಅಲ್ಲಿ ರೆಂಬೆ ಬೆಳೆದಷ್ಟು ಫ್ರೂಟ್ ಸೆಟ್ ಆಗ್ತಾ ಹೋಗುತ್ತೆ ಉದ್ದಕ್ಕೂ. ಇದ್ರಲ್ಲಿ ಹೆಂಗೆ ಅಂದ್ರೆ, ಪ್ರೂನಿಂಗ್ ಮಾಡಿದ್ಮೇಲೆ ಬರೀ ಕೆಳಗಡೆ 3 ಎಲೆ ಒಳಗಡೆ ನಿಮ್ಗೆ ಫ್ರೂಟ್ ಸೆಟ್ ಆದ್ರೆ ಆದಂಗೆ, ಇಲ್ಲಾಂದ್ರೆ ಆಗಲ್ಲ. ಗಿಡ ಎಷ್ಟು ಬೆಳೆದ್ರು ಫ್ರೂಟ್ ಸೆಟ್ ಆಗಲ್ಲ. ಸೊ ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕಟ್ ಮಾಡ್ತಾರೆ. 2 ಅಡ್ವಾಂಟೇಜ್ ಇದ್ರಲ್ಲಿ, ಫ್ರೂಟ್ ಸೆಟ್ ಆಗುತ್ತೆ, ಬ್ರಾಂಚ್ ಮಲ್ಟಿಪ್ಲೈ ಆಗುತ್ತೆ. ಸೊ ದೊಡ್ಡದಾಗಿ ಆಮೇಲೆ ನೀವು ಕೆನಪಿ ಹೆಂಗ್ ಬೇಕೋ ಹಂಗೆ ನೀವು ಇದ್ ಮಾಡ್ಕೋಬಹುದು, ಕಂಟ್ರೋಲ್ ಮಾಡ್ಕೋಬಹುದು. ನೀವು ಹೇಳ್ತಾ ಇರೋ ಪ್ರಕಾರ ಈ ಮೇಲೆ ಬರ್ತಾ ಇರೋದನ್ನ ತೆಗಿಬೇಕು. ಇಲ್ಲೇ ತೆಗೆದ್ಬಿಡ್ತೀವಿ. ಇಲ್ಲೇ ತೆಗೆದ್ಬಿಡ್ತೀವಿ. ಗಿಡ ಬೆಳವಣಿಗೆ ಜಾಸ್ತಿ ಮಾಡಿಸಿದ್ರು ಏನ್ ಪ್ರಯೋಜನ ಇಲ್ಲ. ಇದು ಪ್ರೂನಿಂಗ್ ಸರ್. ಈಗ ಒಂದು ಸರ್ತಿ ಕ್ರಾಪ್ಗೆ ಒಂದ್ಸಲಿ ಪ್ರೂನಿಂಗ್ ಮಾಡ್ತೀರಾ. ಓಕೆ ಸರ್, ಅದಾದ್ಮೇಲೆ ಬ್ರಾಂಚಸ್ ಮಲ್ಟಿಪ್ಲೈ ಆಗುತ್ತೆ. ಓಕೆ, ಇದೊಂದು ವಿಚಾರ ಆಯ್ತು ಸರ್. ಇದನ್ನ ಹೊರತುಪಡಿಸಿ ಒಂದು ಈಲ್ಡ್ ವಿಚಾರಕ್ಕೆ ಬಂದಾಗ, ನಾವು ಮೊದಲನೇ ಬಾರಿಗೆ ಆಗ್ತದೆ, ಮೊದಲನೇ ವರ್ಷ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ಬೋದು? ಇವಾಗ ನೀವು ಒಂದು 2 ಎಕರೆ ಹೇಳಿದ್ರೆ, 2 ಎಕರೆಗೆ ಲಾಸ್ಟ್ ಟೈಮ್ ನಾವು ಆಗಸ್ಟ್ ಅಲ್ಲಿ ಪ್ಲಾಂಟ್ ಮಾಡಿದ್ವು. ಸೊ ಫಸ್ಟ್ ಕ್ರಾಪ್ಗೆ ನಾವು ಪ್ರೂನಿಂಗ್ 2 ಸಲ ಪ್ರೂನಿಂಗ್ ಮಾಡಿದ್ವಿ ಆಲ್ರೆಡಿ. ಒಂದು 4 ಮಂತ್ಸ್ ಆದ್ಮೇಲೆ ಒಂದು ಪ್ರೂನಿಂಗ್ ಕೊಟ್ಟಿದ್ವಿ. ಸೆಕೆಂಡ್ ಪ್ರೂನಿಂಗ್ ಬಂದ್ಬಿಟ್ಟು ಜೂನ್ ಅಲ್ಲಿ ಕೊಟ್ವಿ. ಜೂನ್ ಎಂಡಿಗೆ ಕೊಟ್ಟಿದ್ದು. ಜೂನ್ ಎಂಡ್ ಅಲ್ಲಿ ಕೊಟ್ಟು ಆಲ್ಮೋಸ್ಟ್ 10 ಮಂತ್ಸ್ ಆಗಿತ್ತು ಗಿಡಕ್ಕೆ 10 ಮಂತ್ಸ್ ಆಗಿ ಆಮೇಲೆ ಕ್ರಾಪ್ ಬಿಟ್ಟಿದ್ದು. ನಮ್ಗೆ ಫಸ್ಟ್ ಕ್ರಾಪ್ 10 ಟನ್ ಆಲ್ಮೋಸ್ಟ್ ಬಂತು ಸರ್. 9 ಟನ್ 800 kg ಬಂದಿತ್ತು. ಸೊ ನಮ್ಗೆ ಇನ್ನ ಅವಾಗ ಈ ಫೆನ್ಸಿಂಗ್ ಎಲ್ಲ ಏನು ಹಾಕಿರ್ಲಿಲ್ಲ. ಸ್ಟೇಜ್ ಅಂಡ್ ಫ್ರೂಟ್ಸ್ ಹೋಗಿದೆ, ಒಂದ್ ಅರ್ಧ ಟನ್ ಅಷ್ಟು ಜನಗಳು ಕಿತ್ಕೊಂಡು ಹೋಗಿರ್ತಾರೆ. ದಟ್ಸ್ ಫೈನ್, ಏನು ಮಾಡಕ್ ಆಗಲ್ಲ. ಓಕೆ ಸರ್, ಈಗ ಒಂದು 10 ಟನ್ ಈಲ್ಡ್ ನೀವು ತಗೊಂಡಿದ್ದೀರಾ. ಈಗ 2ನೇ ಕಟಿಂಗ್ ವಿಚಾರಕ್ಕೆ ಬಂದಾಗ, ಸೆಕೆಂಡ್ ಇಯರ್ ಸರ್, ಎವ್ರಿ ಕ್ರಾಪ್ ಚಾಲೆಂಜಿಂಗ್. ಈಗ 1 ಇಯರ್ಗೆ ಎಷ್ಟು ಕ್ರಾಪ್? ಲಾಸ್ಟ್ ಟೈಮ್ ನಮ್ಗೆ ಒಳ್ಳೆ ಈಲ್ಡ್ ಬಂದಿತ್ತು. 42,000 ಬ್ಯಾಗಿಂಗ್ ಮಾಡಿದ್ವಿ. 42,000 ಬ್ಯಾಗಿಂಗ್ ಅಲ್ಲಿ ನಮ್ಗೆ 10 ಟನ್ ಬಂದಿತ್ತು. ಆವರೇಜ್ 250 grams ಪರ್ ಬ್ಯಾಗ್ ಲೆಕ್ಕ ಮಾಡ್ಕೊಂಡ್ರೆ. ಈ ಸಲ ಏನಾಯ್ತು ಅಂದ್ರೆ, ಫ್ರೂಟ್ ಸೆಟ್ಟಿಂಗ್ ಚೆನ್ನಾಗ್ ಆಗಿತ್ತು. ಹೆವಿ ಬಿಸಿಲಿಂದ ಫ್ಲವರ್ ಡ್ರಾಪ್, ಫ್ಲವರ್ ಸೀಸನ್ಗೆ ಫ್ಲವರ್ ಹಿಂಗ್ ಬರುತ್ತಲ್ಲ, ಆ ಫ್ರೂಟ್ ಸೆಟ್ ಆದ್ಮೇಲೆ ಅದೇ ಡ್ರಾಪ್ ಆಗೋಯ್ತು. ಒಣಗಿ ಬಿದೋಯ್ತು. ಏನ್ ಮಾಡಿದ್ರು ಎಷ್ಟು, ಆದ್ರಿಂದ ನಮ್ಗೆ ಏನಾಯ್ತು, ಕನ್ಫ್ಯೂಸ್ ಆಗ್ಬಿಡ್ತು, ಎಷ್ಟು ಫ್ರೂಟ್ಸ್ ಇರುತ್ತೋ ಬೀಳುತ್ತೋ ಅಂದ್ಬಿಟ್ಟಿದ್ದು. ನಾವು ತಿನ್ನಿಂಗ್ ಕರೆಕ್ಟ್ ಆಗಿ ಮಾಡ್ಲಿಲ್ಲ. ಆವಾಗ ಏನಾಯ್ತು, ಕೆಲವೊಂದು ಇರೋ ಹತ್ರ ಕರೆಕ್ಟ್ ಆಗಿ 1-2 ಇದಾವೆ, ಅದ್ರ ಸೈಜ್ಗಳು ಚೆನ್ನಾಗಿ ಬಂದಿದಾವೆ. ಇನ್ ನೋಡಿ, ಕೆಲವೊಂದ್ ಹತ್ರ ಅದ್ರಲ್ಲಿ ಡ್ರಾಪ್ ಆಗಿಲ್ಲ, ಫ್ಲವರ್ ಡ್ರಾಪ್ ಫುಲ್ ಆಗಿ ಎಲ್ಲ ಇದಾವೆ. ನಮ್ಗೆ ಅದನ್ನ ಮಾನಿಟರ್ ಮಾಡಕ್ ಆಗಲ್ಲ. ಸರ್, ತಿನ್ನಿಂಗ್ ವಿಚಾರಕ್ಕೆ ಬಂದಾಗ ಇಲ್ಲೊಂದು ಇದೆಯಲ್ಲ ಸರ್, ಇದರಲ್ಲಿ ಯಾವ್ದಾದ್ರು ರಿಮೂವ್ ಮಾಡೋದು ಇದೆಯಾ? ಇದ್ರಲ್ಲಿ ಎಲ್ಲ ಬಿಟ್ರು ಎಲ್ಲ ಸೆಟ್ ಆಗುತ್ತೆ ಸರ್.
ಬಟ್ ಏನಂದ್ರೆ ಒಂದ್ 2 ಬಿಟ್ಕೋಬೇಕಷ್ಟೇ. ಈ ತರ 2 ಚೆನ್ನಾಗಿ ಈ ತರ ಐಡಿಯಲಿ 3 ಬಿಟ್ಕೊಂಡ್ರು ಒಳ್ಳೇದೇ. 2 ಆದ್ರೆ ಹೆವಿ ಸೈಜ್ ಆಗುತ್ತೆ. 3 ಬಿಟ್ಕೊಂಡ್ರೆ ನಿಮ್ಗೆ, ಯಾಕಂದ್ರೆ ತುಂಬಾ ಗಿಡದಲ್ಲಿ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ ಲೋಡು. ಓಕೆ ಸರ್, ಈಗ ವರ್ಷಕ್ಕೆ 1 ಕ್ರಾಪ್ ಬರುತ್ತೆ, 2 ಕ್ರಾಪ್ ಬರುತ್ತೆ? ಐಡಿಯಲಿ 7 ಮಂತ್ಸ್ ಒಂದು ಕ್ರಾಪ್ ಸರ್. 7 ಮಂತ್ಸ್ಗೆ ಅಂದ್ರೆ 14 ತಿಂಗಳಿಗೆ ನೀವು ಒಂದು 2 ಕ್ರಾಪ್ ತೆಗಿಬಹುದು. ಓಕೆ ಸರ್, ಮಾರ್ಕೆಟಿಂಗ್ ವಿಚಾರಕ್ಕೆ ಬಂದಾಗ ನೀವು ಮ್ಯಾಕ್ಸಿಮಮ್ ಪ್ರೈಸ್ಗೆ ಎಷ್ಟಕ್ಕೆ ಮಾರಿರ್ಬೋದು? ಲೋಯೆಸ್ಟ್ ಪ್ರೈಸ್ ಅಂದ್ರೆ ಎಷ್ಟಕ್ಕೆ ಮಾರಿರ್ಬೋದು? ಲೋಯೆಸ್ಟ್ ಪ್ರೈಸ್ 80 ರೂಪಾಯಿ ಸರ್. 80 ರೂಪಾಯಿ. ಈ ಸಲ ಕೊಡ್ತಾ ಇರೋದು ತೋಟದಲ್ಲೇ 100 ರೂಪಾಯಿ, ನಾವೇ ಡೆಲಿವರಿ ಕೊಟ್ಟರೆ 110 ರೂಪಾಯಿ. 110 ರೂಪಾಯಿ. ಮ್ಯಾಕ್ಸಿಮಮ್ ಪ್ರೈಸ್ ಎಷ್ಟು ಮಾರಿದ್ರಿ? ಅಷ್ಟೇ ಸರ್, ನಾವೇನೋ ಜಾಸ್ತಿ ಏನೋ ಇನ್ನ ನಾವು ಅಪಾರ್ಟ್ಮೆಂಟ್ ಅಲ್ಲಿ ಒಂದ್ ಸ್ವಲ್ಪ ಮಾಡಿದೀವಿ. 120 ರೂಪಾಯಿ ಮಾಡ್ತೀವಿ. ಓಕೆ ಸರ್, ಓಕೆ ಡನ್, ಸೂಪರ್ ಸರ್. ಇನ್ನ ಸರ್, ಈಗ ಮಾರ್ಕೆಟಿಂಗ್ ಅಂದ್ರೆ ನಿಮ್ ಲೋಕಲ್ ಅಲ್ಲೇ ಎಲ್ಲ ಸೇಲ್ ಆಗೋಗ್ತದೆ? ಇಲ್ಲ ಸರ್, ಬಲ್ಕ್ ಬೈಯರ್ಸ್ ಇದಾರೆ, ಅವ್ರು ನಮ್ಮ ಅಪ್ರೋಚ್ ಮಾಡ್ತಾರೆ. ನಾವು ಅವ್ರಿಗೆ ಕೊಡ್ತೀವಿ. ನಮ್ಗೆ ಲಾಸ್ಟ್ ಟೈಮ್ ಕೇಸ್ ಏನಾದ್ರು ಅಕಸ್ಮಾತ್ ಸರ್ ಯಾರಾದ್ರೂ ಬೈಯರ್ಸ್ ನಂಬರ್ ನೀವು ನಮ್ ಜೊತೆ ಶೇರ್ ಮಾಡ್ಕೊಳಕ್ ಆಗುತ್ತಾ? ಅಕಸ್ಮಾತ್ ಯಾರಾದ್ರೂ ತೋಟ ಇರೋರು ಬಂದಿರೋರು ನಾವು ಕಳಿಸ್ತೀವಿ. ಓಕೆ ಸರ್, ತುಂಬಾ ಆಕ್ಚುಲಿ ಅವ್ರ ಪಾಪ ತುಂಬಾ ಸ್ಟ್ರಗಲ್ ಆಗ್ತಿದಾರೆ ಮಾರ್ಕೆಟಿಂಗ್ ಅಲ್ಲಿ. ಇದಿಲ್ಲ ಅಂತ, ಕಾಯಿ ಇಲ್ಲ ಅಂತ. ಹೌದಾ? ಇನ್ನೊಂದ್ ಸರ್, ಇದ್ರಲ್ಲಿ ಜಾಪನೀಸ್ ರೇಟ್ ಗೆ ಡಿಮ್ಯಾಂಡ್ ಯಾಕೆ ಜಾಸ್ತಿ ಅಂದ್ರೆ ನಿಮ್ಗೆ ಕಂಟಿನ್ಯೂಟಿ ಇರಲ್ಲ. ಒಂದ್ಸಲ ಕ್ರಾಪ್ 1 ಮಂತ್ ಅಷ್ಟೇ, ಇದೆಲ್ಲ 1 ಮಂತ್ ಖಾಲಿ ಆಗುತ್ತೆ. ಫಸ್ಟ್ ಹಾರ್ವೆಸ್ಟ್ ಮಾಡಿರೋದು 26ನೇ ತಾರೀಕಿನ ಫಸ್ಟ್ ಹಾರ್ವೆಸ್ಟ್ ಮಾಡಿರೋದು, ಒಂದು 10 ಡೇಸ್ ಇಂದ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ಒಂದು 2 ಟೈಮ್ ಹಾರ್ವೆಸ್ಟ್ ಆಗೋಗಿದೆ. ಇವಾಗ ಈ ತುಂಡ ಅದಿನ್ನ ಸ್ಟಾರ್ಟ್ ಆಗಿಲ್ಲ. ಸೊ ನೆಕ್ಸ್ಟ್ ಇನ್ನೊಂದ್ ತಿಂಗಳು ಇದೇ ಡೇಟ್ ಬನ್ನಿ, ಏನು ಇರಲ್ಲ. ಅಷ್ಟು ಬೇಗ ಮೆಚೂರ್ ಆಗೋಗುತ್ತೆ, ಖಾಲಿನೇ ಆಗೋಗುತ್ತೆ. ಓಕೆ ಸರ್, ಐಡಿಯಲಿ ಇದು ಒಂದು 30 ಡೇಸ್ ಟು 40 ಡೇಸ್ ಒಳಗಡೆ ಎಲ್ಲ ಖಾಲಿ ಆಗೋಗ್ಬಿಡುತ್ತೆ. ಓಕೆ ಸರ್, ನಿಮ್ಮ ಕೈಯಿಂದ ಒಂದೇ ಒಂದು ಕಾಯಿ, ಒಂದು ಮೆಚೂರ್ ಆಗಿರುವಂತ ಕಾಯಿನ ಕಟ್ ಮಾಡಿ ಚೆನ್ನಾಗಿರೋದು ನೋಡಿ ಒಂದ್ಸರ್ತಿ ನಮ್ಮ ವ್ಯೂವರ್ಸ್ ತೋರಿಸೋಣ. ತೈವಾನ್ ಪಿಂಕ್ ಇದಕ್ಕಿಂತ ಜಾಸ್ತಿ ಇಳ್ಳೆ ಬರುತ್ತೆ ಸರ್, ವರ್ಷ ಪೂರ್ತಿ ಇರುತ್ತೆ. ಬಟ್ ಏನಂದ್ರೆ ಅದೇ ಆಗಿನ ಟ್ರೆಂಡಿಂಗ್ ಇತ್ತು ತೈವಾನ್ ಪಿಂಕ್. ನಾವು ತೈವಾನ್ ಪಿಂಕ್ ತಿಂದಿದೀವಿ, ಇಲ್ಲ ಅಂತಲ್ಲ. ಹಾಗನ್ಬಿಟ್ಟು ಆ ಫ್ರೂಟ್ ನಾವು ಡಿಫೆಂಡ್ ಮಾಡ್ತಾ ಇಲ್ಲ. ಆಗಿನ ಇದು ಕಾಲಕ್ಕೆ ಅದು ಒಳ್ಳೆ ಪ್ರೀಮಿಯಂ ಫ್ರೂಟ್. ಬಟ್ ಇವಾಗ ಅದಕ್ಕಿಂತ ಬೆಸ್ಟ್ ಫ್ರೂಟ್ ಇದು ಬಂದಿದೆ. ಇದು ಚೆನ್ನಾಗಿದೆ ಅಷ್ಟೇ, ಇನ್ನೇನಿಲ್ಲ. ಈಗ ಇಲ್ಲಿ ನೋಡಿ, ಫ್ರೂಟ್ ಸೆಟ್ಟಿಂಗ್ ಎಲ್ಲ ಆಗಿದೆ. ಒಂದು ಕಾಯಿನ ತೆಗೆದು ನಾವು ಇಲ್ಲೇ ಕಟ್ ಮಾಡಿ ಒಂದು ನೋಡ್ಬೋಣ, ಇರಿ ಯಾವ ರೀತಿ ಇದೆ ಅಂತ ಇದ್ರ ಕ್ವಾಲಿಟಿ. ಇದು ಕರೆಕ್ಟಾಗಿ ಇದು ಬಂದಿರೋ ವೇಯಿಂಗ್ ನೋಡೋದಾದ್ರೆ ಎಷ್ಟು ಬರ್ಬೋದು ಸರ್? ಇದು ಮ್ಯಾಕ್ಸಿಮಮ್ 700 ಗ್ರಾಮ್ ವರ್ಗೂ ಹೋಗುತ್ತೆ. ಮ್ಯಾಕ್ಸಿಮಮ್. ನೀವು ಹಾರ್ವೆಸ್ಟಿಂಗ್ ಯಾವ ಸ್ಟೇಜ್ ಅಂದ್ರೆ ಯಾವ ಸೈಜ್ ಅಲ್ಲಿ ಮಾಡ್ತೀರಾ ಸರ್? ಒಂದು ನಿಮ್ಗೆ ಸೈಜ್ ಎಲ್ಲ ಹೆಂಗ್ ಡಿಪೆಂಡ್ ಆಗುತ್ತೆ ಅಂದ್ರೆ, ನಿಮ್ಗೆ ಎಷ್ಟು ಗಿಡದಲ್ಲಿ ಎಷ್ಟು ಫ್ರೂಟ್ಸ್ ಇದೆಯಾ ಅದ್ರ ಮೇಲೆ ಅಂದ್ರೆ ಅದು ಎಷ್ಟು ತಗೊಳ್ತದೆ ಅಷ್ಟು. ಅಂದ್ರೆ ಕಡಿಮೆ ಇರೋದ್ರಲ್ಲಿ ದಪ್ಪ ಬರ್ತದೆ, ಜಾಸ್ತಿ ಇರೋದ್ರಲ್ಲಿ ಮೀಡಿಯಂ ಸೈಜ್ ಬರುತ್ತೆ. ಸ್ನೇಹಿತರೆ ನೋಡಿ, ಇದರಲ್ಲಿ ಬೀಜ ಹುಡುಕ್ಲಾಡಬೇಕು. ಸೀಬೆನಲ್ಲಿ ಬೀಜನೇ ಮೈನು. ಸೊ ಬೀಜಗಳೇ ಇಲ್ಲ ಇದ್ರಾಗ, ಬೀಜನ ಹುಡುಕ್ಲಾಡಬೇಕು. ಆ ತರ ಒಂದು ಇರ್ತದೆ. ಬರೀ ನಿಮ್ಗೆ ಹಣ್ಣು ಮಾತ್ರ ಸಕ್ಕದಾಗಿರ್ತದೆ. ಬೀಜ ಅಲ್ಲೊಂದ್ ಇದ್ರೇನು ಸಹ ಅದು ಗಟ್ಟಿನೂ ಇರೋದಿಲ್ಲ, ಆರಾಮಾಗಿ ಅಲ್ಲಲ್ಲಿ ಬ್ರೇಕ್ ಆಗುವಂತದ್ದು. ಅಲ್ಲಿ ಇಲ್ದಿರೋರು ತಿನ್ನಕ್ ಆಗಲ್ಲ. ಆಮೇಲೆ ಇದು ಅಷ್ಟೇ ಸರ್, ಫ್ಲೆಶ್ ಅಷ್ಟೇ. ಇದು ತುಂಬಾ ಸಾಫ್ಟ್ ಕಾಯಿನೂ ಗಟ್ಟಿ ಇರಲ್ಲ. ನೀವು ಯಾವ ಸ್ಟೇಜ್ ಅಲ್ಲಾದ್ರೂ ಕಿತ್ಕೊಂಡು ತಿನ್ಬಹುದು. ಓಕೆ ಓಕೆ ಕೃಷ್ಣಣ್ಣ, ಒಂದು ಟ್ರೈ ಮಾಡು. ಟೇಸ್ಟ್ ಹೇಳ್ಬೇಡ, ಹೇಳೋದಕ್ಕೆ ಮಾತೇ ಬರ್ತಾ ಇಲ್ಲ. ಓಕೆ ಸರ್, ಓಕೆ ಇಷ್ಟೆಲ್ಲ ಒಂದು ಡೆಪ್ತ್ ಆದ ಮಾಹಿತಿ ಕೊಟ್ಟಿದ್ದೀರಾ. ಸಸಿ ಏನಾದ್ರು ಬೇಕಾದ್ರೆ ಏನಾದ್ರು ಸರ್, ನಾವು ಒಂದು 4 ತಿಂಗಳಿಂದ ಸಸಿ ಕೊಡಕ್ ಸ್ಟಾರ್ಟ್ ಮಾಡಿದೀವಿ. ನಾನ್ ರೈತರಿಗೆ ಹೇಳೋದು ಏನಂದ್ರೆ, ಯಾರಾದ್ರೂ ಸಸಿ ತಗೊಳಂಗಿದ್ರೆ ಅವ್ರೇನಾದ್ರು ಕೃಷಿ ಮಾಡಿದಾರ ಅಂದ್ಬಿಟ್ಟು ನೋಡ್ರಿ, ಹೋಗ್ಬಿಟ್ಟು ನರ್ಸರಿಗಳಲ್ಲಿ ತಗೊಬಂದ್ಬಿಟ್ಟು ಆಮೇಲೆ ಅವ್ರು ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಮೇನ್ ಅಡ್ವಾಂಟೇಜ್ ಏನಂದ್ರೆ, ಫಾರ್ಮರ್ಸ್ ಹತ್ರ ನೀವು ಸಸಿ ತಗೊಂಡ್ರೆ ಅವ್ರಿಗೆ ಏನೇನು ಪ್ರಾಬ್ಲಮ್ ಬಂದಿದೆಯೋ, ರಿಯಲ್ ಟೈಮಲ್ಲಿ ಏನೇನು ಇಶ್ಯೂಸ್ ಬಂದಿದೆಯೋ ಅದೆಲ್ಲ ಅಪ್ಡೇಟ್ ಮಾಡ್ತಾರೆ. ನರ್ಸರಿಗಳವರು ಗಿಡ ಮಾಡೋವರೆಗೂ ಅಷ್ಟೇ ಅವ್ರಿಗೆ ಗೊತ್ತಿರುತ್ತೆ. ಅದಾದ್ಮೇಲೆ ಅವ್ರಿಗೆ ಏನು ಅದ್ರ ಮೇಲೆ ನಾಲೆಡ್ಜೇ ಇರಲ್ಲ. ಮೇ ಬಿ ಥಿಯರಿಟಿಕಲ್ ನಾಲೆಡ್ಜ್ ಇರುತ್ತೆ, ಬಟ್ ಫಾರ್ಮಿಂಗ್ ಈಸ್ ನಥಿಂಗ್ ಬಟ್ ನಾಟ್ ಓನ್ಲಿ ಥಿಯರಿಟಿಕಲ್. ಪ್ರಾಕ್ಟಿಕಲ್ ಆಗಿ ಏನೇನು ಎಕ್ಸ್ಪೀರಿಯನ್ಸ್ ಆಗಿರುತ್ತೋ ಅದ್ರ ನಾಲೆಡ್ಜ್ ಓನ್ಲಿ ಫಾರ್ಮರ್ಗೆ ಇರುತ್ತೆ. ಅಟ್ಲೀಸ್ಟ್ ಒಂದು 2 ವರ್ಷ 3 ವರ್ಷ ಗಿಡ ಹಾಕಿ ಅದ್ರ ಬಗ್ಗೆ ಹಿಂದೆ ಮುಂದೆ ಏನೇನ್ ಆಗಿದೆಯೋ ಅದೆಲ್ಲ ನೋಡ್ಕೊಂಡು ಅದು ಎಕ್ಸ್ಪ್ಲೈನ್ ಮಾಡೋ ಅಷ್ಟು ಕೇಪಬಿಲಿಟೀಸ್ ಅವ್ರಿಗೆ ಇರುತ್ತೆ. ಸೊ ಅದು ಯಾರಾದ್ರೂ ಸಿಬೆ ಗಿಡ ಇದ್ದು ನರ್ಸರಿ ಇದ್ದು ಇದ್ ಮಾಡಿದ್ರೆ ಆರಾಮಾಗಿ ಅವ್ರ ಹತ್ರ ಹೋಗಿ ಒಂದ್ಸಲ ಮಾತಾಡಿ, ನೀವು ಅವ್ರ ಹತ್ರ ತಗೊಳ್ಳಿ ಅಂತ ನಾವ್ ಹೇಳ್ತಾ ಇಲ್ಲ,
ನಿಮ್ಗೆ ಇಷ್ಟ ಆಯ್ತು ತಗೊಂಡಿಲ್ಲ ಅಂದ್ರೆ ಅದು ಬೇರೆ ನಿಮ್ ಚಾಯ್ಸ್. ಹ್ಮ್. ಬಟ್ ಯಾರ ಹತ್ರ ಫಾರ್ಮರ್ ಆಲ್ರೆಡಿ ಕಲ್ಟಿವೇಶನ್ ಮಾಡಿದ್ರೆ ಸೀಬೆದು, ಹ್ಮ್. ಅವ್ರ ನರ್ಸರಿ ಇದ್ರೆ ಅವ್ರಿಗೆ ಕೇಳಿ. ಹ್ಮ್. ನಿಮ್ಗೆ ತುಂಬಾ ಇನ್ಪುಟ್ಸ್ ಸಿಗುತ್ತೆ, ಏನ್ ಮಾಡ್ಬೇಕು ಹೆಂಗೆ ಅಂತ ಒಳ್ಳೆ ಇನ್ಫಾರ್ಮೇಶನ್ ಸಿಗುತ್ತೆ. ಅಂಡ್ ನಿಮ್ಗೆ ಅವ್ರಿಗೂ ನನ್ ಗೊತ್ತಿರೋ ಪ್ರಕಾರ ಎಲ್ಲಾರು ಯಾರಿಗೂ ಮೋಸ ಮಾಡ್ಬೇಕಂತ ಏನು ಮಾಡಲ್ಲ, ಬಟ್ ಅವ್ರ ಬಿಸಿನೆಸ್ ತುಂಬಾ ಜಾಸ್ತಿ ಇರುತ್ತೆ ಅವ್ರಿಗೆ. ಓಕೆ ಸರ್. ಅದರಿಂದ ಇನ್ಫಾರ್ಮೇಶನ್ ಶೇರ್ ಮಾಡೋದಿಲ್ಲ ಜಾಸ್ತಿ ಜನ. ಬಟ್ ಫಾರ್ಮರ್ಸ್ ನನ್ಗೆ ಗೊತ್ತಿರೋ ನಾ ತುಂಬಾ ಜನ ಹತ್ರ ಮಾತಾಡಿದೀವಿ. ಯಾರು ಕೃಷಿ ಮಾಡಿದಾರೋ ಅವ್ರು ಒಳ್ಳೆ ಇನ್ಫಾರ್ಮೇಶನ್ ಶೇರ್ ಮಾಡ್ತಾರೆ. ಒಂದ್ ಮೋಡ ಹೆಂಗಿರುತ್ತೆ ಅಂದ್ರೆ ಅಯ್ಯೋ ನಮ್ಮ ರೈತರಪ್ಪ ಅನ್ನೋ ತರ ಇರುತ್ತೆ. ಓಕೆ ಸರ್, ಈಗ ಏನಾದ್ರೂ ಸಸಿ ಬೇಕಾಗಿದ್ದಲ್ಲಿ ನಿಮ್ಮನ್ನೇನ ಕಾಂಟ್ಯಾಕ್ಟ್ ಮಾಡ್ಬೋದು? ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ ಸರ್, ಇಷ್ಟೆಲ್ಲ ಒಂದು ಬ್ರೀಫ್ ಆಗಿ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀರಾ ಈ ಒಂದು ಜಾಪನೀಸ್ ರೆಡ್ ಡೈಮಂಡ್ ಬಗ್ಗೆ. ಸೊ ಇದೇ ರೀತಿನೇ ನಿಮ್ಮ ಕೃಷಿ ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ಹೇಳ್ತಾ ನಮ್ಮ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸರ್.